ನಿನ್ನ ಆಸೆಗೆ ಬೆಂಕಿ ಹಚ್ಕೊಳ್ಳೋದು ಒಂದಯ್ಯ, ನನ್ ಮ್ಯಾಗ ಅನುಮಾನ ಪಡೋದು ಒಂದಯ್ಯ. ಯಾಕೆ ಪದೇ ಪದೇ ಅದೇ ವಿಷಯ ಮಾತಾಡಿ? ಈಗ ನಾನ್ ಏನ್ ಹೇಳ್ದೆ ಅಂತ ನನ್ ಮೇಲೆ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ದಿ? ಮತ್ತಿನ್ ಏನು? ಸಮಯ ಸಂದರ್ಭ ಒಂದು ಗೊತ್ತಿಲ್ದೆ ಯಾವಾಗ ನೋಡಿದ್ರು ನಿಮ್ಮ ಅವ್ವನ ಹತ್ರ ಮಾತಾಡು, ನಿಮ್ಮ ಅವ್ವನ ಹತ್ರ ಮಾತಾಡು ಅಂತ ಹೇಳ್ತಿಯಲ್ಲ. ನನ್ಗೇನ್ ಮಾಡೋದಕ್ ಬೇರೆ ಕೆಲ್ಸ ಇಲ್ಲ ಅಂದ್ಕೊಂಡಿದ್ಯಾ? ಮುದ್ದು ಸೊಸೆ, ಮುದ್ದು ಸೊಸೆ. ರೀ, ಕಾಪಿ ತಕೊಳ್ಳಿ. ಮದ್ವೆಗ್ ವ್ಯವಸ್ಥೆ ಮಾಡ್ಕೊಂಡ್ರ? ಏನ್ ಕತೆ ಏನು ಅಂತವ ಬೀಗ್ರಿಗೆ ಫೋನ್ ಮಾಡಿದ್ರಾ? ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಮ್ಮಿ? ಅದನ್ನೆಲ್ಲ ನಮ್ಮ ಅಣ್ಣ ನೋಡ್ಕೋತಾರ ಬಿಡು. ಅಲ್ಲ ಕಣ್ರಿ, ಅವರು ನಮ್ ಬೀಗ್ರು, ಆಯ್ತಾ ಇರೋದು ನಮ್ ಮಗನ್ ನಿಶ್ಚಿತಾರ್ಥ. ನಾವ್ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಕು. ಎಲ್ಲದನ್ನು ಅಣ್ಣ ನೋಡ್ಕತಾನೆ ಅಂದ್ರೆ ಪಾಪ ಅವ್ರಿಗೆ ಏಟು ಅಂತ ನೋಡ್ಕೊಂಡರು. ಇಲ್ಲಿ ಗಂಟ ನಮ್ಮ ಅಟ್ಟಿಲಿ ಒಳ್ಳೇದು ಕೆಟ್ಟದು ಏನೇ ಆದ್ರೂ ಎಲ್ಲ ನಮ್ಮ ಅಣ್ಣ ತಾನೇ ನೋಡ್ಕೊಂಡಿರೋದು. ನಾನ್ ಹೇಳ್ತಾ ಇರೋದ್ ನಿಮ್ಗೆ ಯಾಕೆ ಅರ್ಥ ಆಯ್ತಾ ಇಲ್ಲ ಅಂತವ? ಹೇಳಿ ಈಶ್ವರಿ, ಏನ್ ಅರ್ಥ ಆಗ್ಬೇಕಾಗಿತ್ತು? ನೋಡ್ಕತಾ ಇರಿ, ಈ ಮದ್ವೆನಾಗ ನಮ್ಗುವೆ ಘನತೆ ಗೌರವ ಅನ್ನೋದ್ ಸಿಗ್ತದೆ. ಈಗ ನಮ್ ಘನತೆ ಗೌರವಕ್ಕೆ ಏನ್ ಕಮ್ಮಿ ಆಗಿದ್ದದು? ನಮ್ಮ ಅಣ್ಣನಿಂದ ನಮಗ್ ಸಿಕ್ಕಿರೋ ಘನತೆ ಗೌರವನೇ ಸಾಕು. ಈಗ ನಮ್ಮ ಮಗನ್ಗೆ ಅವ್ರು ಹೆಣ್ ಕೊಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಅಣ್ಣನ ಘನತೆ ಗೌರವ ನೋಡಿನೇ ಅನ್ನೋದು ಗೆಪ್ತಿ ಇರ್ಲಿ ಸ್ವಲ್ಪ. ನೋಡಮ್ಮಿ, ಇಡೀ ಮನೆ ಬಗ್ಗೆ ಅಣ್ಣ ಯೋಚನೆ ಮಾಡ್ಬೇಕಾದ್ರೆ ಎಲ್ಲ ಇಸಿದಾಗೂ ನಮ್ಮ ಅಣ್ಣ ಹೇಳ್ದಂಗೆ ನಡಿಬೇಕು. ಅದ್ ಬಿಟ್ಟು ಇದ್ ನಮ್ದು ಇದ್ ಅವ್ರದು ಅಂತ ನಮ್ ಬಗ್ಗೆನೆ ಭೇದ ಭಾವ ಮಾಡಿ ನಮ್ ನಡುವೆನೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ಆಮೇಲೆ ಇನ್ನೊಂದ್ ಮಾತು, ಸುಮ್ಕೆನೆ ಏನೇನೋ ಯೋಚನೆ ಮಾಡಿ ನೀನು ತಲೆ ಕೆಡ್ಸ್ಕೊಂಡು ಬೇರೆಯವ್ರ ತಲೆನೂ ಕೆಡ್ಸಿ ಎಲ್ಲಾರ ನೆಮ್ಮದಿನೂ ಹಾಳು ಮಾಡಬೇಡ. ಹೇಳಿದ್ದು ಗೆಪ್ತಿ ಇರ್ಲಿ. ಅಣ್ಣನ್ ವಿರುದ್ಧ ಎತ್ಕಟ್ತೀನಿ ಅಂತ ಮುಂದಾಲೋಚನೆ ಮಾಡ್ತಿದೀಯನಯ್ಯ. ನೀನ್ ಏನ್ ಯೋಚನೆ ಮಾಡಿದ್ರು ಆಟಯ್ಯ. ನಾನ್ ಸುಮ್ಕೆ ಇರೋ ಮಗಳೇ ಅಲ್ಲ. ಎಲ್ಲದಕ್ಕೂ ನೀನ್ ಹೆಂಗ್ ತಲೆ ಆಡ್ಸ್ಕೊಂಡಿರ್ತೀಯೋ ಹಂಗ ತಲೆ ಆಡ್ಸಕ್ ನನ್ ಮಗನ್ ನನ್ ಬಿಡಕ್ಕಿಲ್ಲ. ಯಾವ ಕಾರಣಲ್ಲ ಲೆಕ್ಕರೆಲ್ಲ ತಪ್ಪ ಬರ್ದಿಕ್ಬಿಟ್ಟವೆ. ಮಾವ ಏಯ್ ಮೇಲ್ಗಿಲ್ ಚೆಲ್ಬಿಟ್ಯವ. ಆ ಮಾಸ್ಯಾಗ ಹೇಳ್ದೆ, ನೀನ್ಯಾಕೆ ಬೇಜಾರು ಮಾಡ್ಕೊತ್ಯ? ಕೊಡಿ. ಸರಿ ನಾನೇನಾದ್ರೂ ಇದ್ರ ಮೇಲೆ ಚೆಲ್ಬಿಟ್ರೆ ಕಟ್ಟ ಆಗ್ತದೆ, ಅಲ್ಲಿ ಮಾಡು. ಮಾವ, ಯಾರು ಈ ಲೆಕ್ಕ ಮಾಡಿದ್ದು? ಎಲ್ಲ ತಪ್ಪ ಮಾಡೋರಲ್ಲ. ಏನೋ ನಿನ್ಗೂ ಈ ಲೆಕ್ಕಾಚಾರ ಎಲ್ಲ ಮಾಡಕ್ ಬಂದದೆ? ಏನಪ್ಪ ಹೆಂಗೇಳಿ, ನಿನ್ ಸೊಸೆ ಲೆಕ್ಕಾಚಾರದಾಗೆ ಎತ್ತಿದ ಕೈ. ಅವತ್ತು ತಹಸೀಲ್ದಾರ್ ಸಾಹೇಬ್ರು ಹೇಳ್ದಂಗೆ ಇದ್ಯಾ ಎಲ್ಲ ಇಸಿದಾಗೋ ಫಸ್ಟೇಯ. ಮತ್ತೆ ಅದಕ್ಕೆ ಬಂದ್ರೆ ಯಾರು ನಿಮ್ ಸೊಸೆ ಅಂದ್ರೆ ಸುಮ್ಕೆನ ಮಾವಯ್ಯ? ನಿನ್ಗೋಸಿ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವೇ? ನೀನ್ ಹೇಳ್ದಂಗೆ ಶಿವರಾಮೇಗೌಡನ್ ಸೊಸೆಗೆ ಲೆಕ್ಕ ಬರ್ತದೆ ಅನ್ನೋದಾಗಿದ್ರೆ ನನ್ನ ಮಗನ್ಗೆ ಇನ್ನೆಷ್ಟೆಲ್ಲ ಬಂದಿರ್ಬೇಕಾಗಿತ್ತು. ಮಾವಯ್ಯ, ನಮ್ಮ ನಮ್ಮ ಅತ್ಕೆ ಮಾತ್ರ ಸೂಪರು. ಅಪ್ಪಯ್ಯ, ನೀನ್ ಹಂಗೆ ಚಿಟ್ಕೆ ಹೊಡಿಯೋದ್ರಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಡ್ತಾಳೆ. ಅಮ್ಮಿ, ನೀನ್ ಆ ಪುಸ್ತಕನೆಲ್ಲ ತಗೊಂಡೋಗಿ ಅದೇನೇನ್ ಲೆಕ್ಕಾಚಾರ ಎಲ್ಲ ಐತೆ ಸರಿಯಾಗಿ ನೋಡಿ ಅಪ್ಪ ಹಿಂಗೊಂದ್ ಸ್ವಲ್ಪ ಸಹಾಯ ಮಾಡ್ಬಾರ್ದೆ? ಸರಿ ಮಾವ, ನಾನೆಲ್ಲ ಸರಿ ಮಾಡ್ತೀನಿ. ಅಪ್ಪಯ್ಯ, ಇದ್ಯಾ ಲೆಕ್ಕ ಕೈ ಇಟ್ಟವಳೆ
ನಿನ್ ತಲೆ ಬಿಸಿ ಎಲ್ಲ ಪಟ ಪಟ ಅಂತ ಕಡಿಮೆ ಆಗೋಯ್ತದೆ. ನಿನ್ ತಲೆನೇ ಕೆರ್ಸ್ಕೊಬೇಡ, ಸುಮ್ನಿರು. ನೀನ್ ಸುಮ್ಕೆ ಹಂಗೆ ನೋಡ್ತಾ ಇರೋ, ಅದ್ ಹೆಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತಾಳೆ ಅಂತ. ಲೇ ಭದ್ರ, ಈ ಲೆಕ್ಕ ಅನ್ನೋದು ಆದಾಯನ ಕೂಡಿಸಿ ಈ ಖರ್ಚನ್ನ ಕಳೆದು ಮುಗಿಸ್ಬಿಡೋದಲ್ಲ ಕಲ. ನಂಬಿಕೆನ ಉಳಿಸ್ಕೊಳ್ಳೋದು, ವ್ಯತ್ಯಾಸಗಳಿದ್ರೆ ಅದನ್ನ ಸರಿಪಡಿಸೋದು. ನೋಡು, ಅದೆಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ನೀನು ಹೇಳ್ದಂಗೆ ಬಿಟ್ರೆ ನನ್ನ ಸೊಸೆ ಇಷ್ಟೇಸನೆ ಬಿಡು. ಆಹಾ, ಎಲ್ಲದಕ್ಕೂ ವಿದ್ಯಾ ವಿದ್ಯಾ ಅನ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾವ್ರೆ. ನನ್ ಮಗಳಿಗೆ ಲೆಕ್ಕಾಚಾರ ಬರಕ್ಕಿಲ್ವಾ? ತಾಳಿ ಹೊಲ್ಲೆ ಸರಿಯಾಗಿ ಮಾಡ್ತೀನಿ. ಆಮೇಲೆ ಭದ್ರ, ಏನಣ್ಣ ನೀನು, ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ವೆ. ಅಯ್ಯೋ ಶಿವನೇ, ಈಗ ನಾನು ಏನು ಹೇಳಿದೆ ಅಂತ ಹಿಂಗೆಲ್ಲ ಮಾಡ್ತಾ ಇದ್ದೆ ಸಾವಿತ್ರಿ? ಅಲ್ಲ ಅಣ್ಣ, ನಿಂಗೆಲ್ಲದಕ್ಕೂ ನಿನ್ ಒಬ್ಳೆಯ ಕಾಣೋದು? ಯಾಕೆ ನನ್ ಮಗಳು ಅವಳೆ ಅನ್ನೋದು ನಿನಗ್ ಮರ್ತೋಗಿದದೆ? ನನ್ ಮಗ್ಳಿಗೆ ಹೇಳಿದ್ರೆ ಅವಳು ಮಾಡ್ಕೊಡಕ್ಕಿಲ್ವಾ? ಈಗ ನಾನೆಲ್ಲವೂ ಮಾಡ್ಕೊಡು ಅಂತ ಕೇಳಿದೆ, ಅವಳೇ ನನಗೆ ಲೆಕ್ಕ ಬರ್ತದೆ ಸಹಾಯ ಮಾಡ್ಲಿ ಅಂತ ಕೇಳಿದ್ಲು. ನನ್ ಮಗಳಿಗೂ ಲೆಕ್ಕಾಚಾರ ಮಾಡಕ್ ಬರ್ತದೆ, ಅವಳಿಗೂ ಹೊಸಿ ಕೊಡು, ಅವಳು ನಿಂಗ್ ಸಹಾಯ ಮಾಡ್ತಾಳೆ. ಅದಕ್ಕೇನಂತೆ, ಧಾರಾಳವಾಗಿ ಮಾಡ್ಲಿ ಬಿಡವ. ಅವ ವಿದ್ಯಾ, ಅವಳಿಗೊಂದು ಪುಸ್ತಕ ಕೊಡವ. ನೋಡ್ತಾರಣ್ಣ, ನನ್ ಮಗಳ ಕೈ ಕೊಟ್ಟು ಏಟ್ ಬಿರ್ನ ಸರಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಮಾವ, ನಾನು ಸರಿ ಮಾಡ್ಕೊಂಡು ತಗೊಂಬರ್ತೀನಿ. ಆಯ್ತು ಕಣ. ಅಲ್ಲ ಕಣ್ಲ ಶಿವರಾಮ, ಇಬ್ರು ಪೈಪೋಟಿ ಮೇಲೆ ತಗೊಂಡು ಹೋಯ್ದ್ರಲ್ಲ. ನೋಡೋಣ ಇರೋ, ಯಾರ್ ಲೆಕ್ಕ ಸರಿ ಮಾಡ್ತವ್ರೆ, ಯಾರ್ ಲೆಕ್ಕ ನೋಡಿ ತಲೆ ತಿರುಗಿ ಬೀಳ್ತವ್ರೆ ಅಂತ. ಲೇ ಮಗ, ನಾಡಿದ್ದೇ ಕಲ ನಿಶ್ಚಿತಾರ್ಥ. ಹುಡುಗಿ ಬೊಂಬಾಟಗಳೇ, ದೊಡ್ಡ ಮನೆ ತಂದವಳು, ಆಮ್ಯಾಕೆ ಲೆವೆಲ್ಗೂ ಮ್ಯಾಚ್ ಆಯ್ತಾಳೆ. ಸರಿ ಕಲ, ಎಲ್ರು ಬಂದ್ಬಿಡಿ ಆಯ್ತಾ? ಚಂಪಾ, ಯಾವಾಗ ಬಂದೆ? ನಮ್ ಲೆವೆಲ್ಗೆ ಮ್ಯಾಚ್ ಆಗ್ತಾಳೆ ಅಂತ ಹೇಳ್ತಿದ್ದಲ್ಲ, ಆವಾಗ್ಲೇ ಬಂದೆ. ನಾಡಿದ್ದೇ ನಿಶ್ಚಿತಾರ್ಥ, ದೊಡ್ಡ ಮನೆತನ ಅಂತೆಲ್ಲ ಹೇಳ್ತಿದ್ದೆ. ಅದೇನಂದ್ರೆ, ನಮ್ಮಕ್ಕ ಚಿತ್ರ ಅವಳಲ್ಲ, ಅವಳು ನಿಶ್ಚಿತಾರ್ಥ ಅದೇ. ಅದಕ್ಕೆ ನಮ್ ಲೆವೆಲ್ಗೆ ತಕ್ಕನಂತೆ ಮಾಡ್ಬೇಕು ಅಂತ ಫೋನ್ನಾಗ ಮಾತಾಡ್ತಾ ಇದ್ದೆ ಆಟೆಯ. ಅದ್ಕೆ ನೀನ್ ಯಾಕೆ ಹಿಂಗ್ ಗಾಬರಿ ಮಾಡ್ಕೊಂಡಿದ್ದಿ? ನನ್ನಿಂದ ಬೇರೆ ಏನು ಮುಚ್ಚಿಡ್ತಿಲ್ಲ ತಾನೆ? ಗಿಣಿ ಮರಿ, ಇದೇ ನೀನ್ ಕೇಳ್ತಾ ಇದೀಯಾ? ನನ್ ಮ್ಯಾಗ ಅನುಮಾನ ಪಡ್ತಾ ಇದೀಯ? ನಿನ್ನಿಂದ ನಾನು ಏನಾರ ಮುಚ್ಚಿಡಕ್ಕಾದತ್ತೆ ಹೇಳು? ಅನುಮಾನ ಅಂತಲ್ಲ, ಯಾಕೋ ಇತ್ತೀಚೆಗೆ ನಿನ್ ನಡವಳಿಕೆ ನೋಡಿದ್ರೆ ಹಂಗೆ ಅನ್ಸ್ತೈತೆ. ಅದ್ಬಿಡು, ಹಿಂಗೆ ತಡ ಮಾಡ್ಕೊಂಡ್ ಕುಂತ್ಕೋಬೇಡ. ಮವ್ವಂತವ ನಮ್ ವಿಷಯ ಮಾತಾಡು. ನಿನ್ನ ಆಸೆಗ್ ಬೆಂಕಿ ಹಚ್ಕೊಳ್ಳೋದು ಒಂದಯ್ಯ, ನನ್ ಮ್ಯಾಗ ಅನುಮಾನ ಪಡೋದು ಒಂದಯ್ಯ. ಯಾಕೆ ಪದೇ ಪದೇ ಅದೇ ವಿಷಯ ಮಾತಾಡಿ? ಈಗ ನಾನ್ ಏನ್ ಹೇಳ್ದೆ ಅಂತ ನನ್ ಮೇಲೆ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ದಿ? ಮತ್ತಿನ್ ಏನು? ಸಮಯ ಸಂದರ್ಭ ಒಂದು ಗೊತ್ತಿಲ್ದೆ ಯಾವಾಗ ನೋಡಿದ್ರು ನಿಮ್ಮ ಅವ್ವನ ಹತ್ರ ಮಾತಾಡು, ನಿಮ್ಮ ಅವ್ವನ ಹತ್ರ ಮಾತಾಡು ಅಂತ ಹೇಳ್ತಿಯಲ್ಲ. ನನ್ಗೇನ್ ಮಾಡೋದಕ್ ಬೇರೆ ಕೆಲ್ಸ ಇಲ್ಲ ಅಂದ್ಕೊಂಡಿದ್ಯಾ? ನನ್ಗೆ ನಂದೇ ಆದ ಜವಾಬ್ದಾರಿಗಳವೆ. ದಿನಪೂರ್ತಿ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಯಾವಾಗಂದ್ರೆ ಅವಾಗ್ಲೇ ನಮ್ ಸುದ್ದಿ ಮಾತಾಡಕ್ ಆಗಕ್ಕಿಲ್ಲ. ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಸಂದಾಗ ಗೊತ್ತು. ಪದೇ ಪದೇ ಅದೇ ವಿಷಯ ಮಾತಾಡಿ ನನ್ ತಲೆ ಕೆಡಿಸ್ಬೇಡ. ಈಗ ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ ಮೇಲೆ ಹಿಂಗ್ ಕೋಪ ಮಾಡ್ಕೊಂಡು ಹೋದ? ಈಗೀಗ ನಾನು ಏನ್ ಮಾತಾಡಿದ್ರು ಹಿಂಗೆ ಉರ್ದು ಬೀಳ್ತಾನೆ.
ಅಂತ ನನ್ನಿಂದ ಏನ್ ತಪ್ಪಾಗ್ಬಿಟ್ಟದೆ? ಏನಮ್ಮೆ ಒತ್ತಾರೆ ಅಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಡುತ್ತಲ್ವಾ ಇದು? ಅಯ್ಯೋ ಗೌಡ್ರೆ, ಒತ್ತಾರೆ ಗಂಟ ಕಾಯೋದ್ ಬೇಡ, ಒಂದ್ ಅರ್ಧ ಗಂಟೆ ಇರಿ, ಮುಗಿಸ್ಕೊಟ್ಬಿಡಿ. ಏನಮ್ಮೆ ಅರ್ಧ ಗಂಟೆಲಿ ಮುಗ್ದದೆ? ಇದು ಸಿಂಪಲ್ ಲೆಕ್ಕಾಚಾರ, ಆಟೆಯ. ಹಂಗಾರೆ ಕ್ಯಾಲ್ಕುಲೇಟರ್ ಎಲ್ಲ ತಗೊಂಡ್ರೆ? ಅಯ್ಯೋ ಅದೇನು ಬೇಡ ಬಿಡಿ, ನನ್ ಕೈಯಲ್ಲೇ ಲೆಕ್ಕ ಹಾಕ್ತೀನಿ. ಅದೇಂಗಮ್ಮಿ ಮಾಡಿ? ಎಲ್ಲಿ ಮಾಡು, ನಾನು ನೋಡ್ತೀನಿ. ಏನ್ ಗೌಡ್ರೆ, ನನಗ್ ಲೆಕ್ಕ ಮಾಡಕ್ ಬರ್ತದೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಿದ್ದೀರಾ? ಅಲ್ಲ ಕಣಮ್ಮಿ, ಕ್ಯಾಲ್ಕುಲೇಟರ್ ಇಲ್ದೆಲೆಯ ಇದನ್ನೆಲ್ಲ ಲೆಕ್ಕ ಹಾಕಕ್ ನಂಗೆ ಬರಕಿಲ್ಲ, ಅಂತದ್ರಲ್ಲಿ ನೀನ್ ಮಾಡ್ತೀನಿ ಅಂತಿದ್ಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇಯ. ಸರಿ, ನಿನ್ ಮುಂದುವರ್ಸಮ್ಮಿ. ಮುಗೀತು. ಯಪ್ಪ ಅಮ್ಮೆ, ನಿನ್ ಸ್ಯಾನ ಪಾಸ್ಟ್ ಆಗಿದೆಯಾ ಕಣಮ್ಮೆ. ಬಾ ಅಪ್ಪಯ್ಯನ ಹತ್ರ ಹೋಗ್ ತೋರ್ಸುಮ್ಮ, ಬಾ. ಈ ನಮ್ಮವ್ವನ ಒಂದೊಂದಲ್ಲ ಎಲ್ಲ ಕೆಲ್ಸ ನನ್ಗೆ ತಂದ್ ಮಡಗ್ತಾಳೆ. ಈ ಲೆಕ್ಕಾಚಾರ ಒಂದು ತಲೆಗೆ ಹೋಯ್ತಾ ಇಲ್ಲ. ಯಾವ ಬರ್ದ್ ಮಾಡುದ್ರುವೆ ಎಲ್ಲ ತೆಪ್ಪಾಯ್ತ. ಏನಮ್ಮ ಮಾಡೋದು? ಏನ್ ಲೆಕ್ಕನೋ ಏನು? ವಿನಂತಿ, ಲೆಕ್ಕ ಬರೀತಾ ಇದೀಯಲ್ವಾ? ಯಾಕೆ ಹಿಂಗ್ ನೋಡ್ತಾ ಇದೀಯಾ? ನಿಂಗೊಂದ್ ಚೂರಾದ್ರೂ ಬುದ್ಧಿ ಏನಾದ್ರು ಇದೇನವ? ಅದೇನೋ ಹೇಳ್ತಾರಲ್ಲ, ನವಿಲ್ ಕುಣಿತಾ ಇತ್ತು ಅಂತವ, ಕೆಂಬೂತ ಪುಕ್ಕ ಕಿತ್ಕೋತಿತ್ತು ಅಂತ, ಹಂಗಾಯ್ತು. ಏ ವಿನಂತಿ, ಏನಾಯ್ತು ಅಂತ ಹಿಂಗ್ ಕೋಪ ಮಾಡ್ಕೋತಿದೀಯ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ಅವಳ ಮೇಲಿನ ಪೈಪೋಟಿಗೆ ಲೆಕ್ಕ ಮಾಡ್ತೀನಿ ತಕೋಬ ಅಂತ ನಾನ್ ಹೇಳಿದ್ನೆ. ಸುಮ್ಕೆ ಏನಾರ ಮಾಡಿ ನನ್ ಮಾನ ಕಳಿತೀಯ ನೀನು. ಇದ್ ಯಾಕೆ ಹಿಂಗ್ ಸಿಡಕ್ ಮೂತಿ ಸಿದ್ದಮ್ಮಂತರ ಆಡ್ತಿದ್ಯಾ? ಯಾಕೆ ನಿಂಗೆ ಈ ಲೆಕ್ಕ ಎಲ್ಲ ಮಾಡಕ್ ಬರಕಿಲ್ವೇ? ಅದ್ ಬಂದಿದ್ರೆ ನಿನ್ ಮೇಲೆ ಯಾಕೆ ಹಿಂಗ್ ಕೂಗಾಡ್ತಿದ್ದೆ? ನೀವೇನೋ ದೊಡ್ಡದಾಗಿ ಕಾಲೇಜ್ ಮೆಟ್ಲು ಹತ್ತಿಸ್ಬಿಟ್ಟಿದ್ದೀರಾ ನೋಡಿ, ಅದ್ಕೆ ಇದೆಲ್ಲ ಕಲ್ತ್ಬಿಟ್ಟಿದೀನಿ. ಸರಿ ಬಿಡು, ಏನೋ ನನ್ ಮಗಳು ಅವಳಿಗಿಂತ ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅನ್ಕೊಂಡೆ. ನಿನಗ್ ಬರಕಿಲ್ಲ ಅಂತ ನನಗೇನ್ ಗೊತ್ತು? ಹೋಗ್ಲಿ, ನಿಂಗೆ ಎಟ್ಟು ಬರುತ್ತೋ ಅಟ್ಟೆ ಮಾಡು, ನಾನು ಹೋಗಿ ಏನಾರು ಹೇಳ್ಕೊತೀನಿ. ಮಾಡಕ್ಕೆ ನನ್ಗಿದ್ರ ಏನೇ ಗೊತ್ತಿಲ್ಲ ತಾಯಿ. ದಯವಿಟ್ಟು ಇದನ್ ತಗೊಂಡೋಗಿ ನಿಮ್ ಅಣ್ಣನ್ ಕೊಟ್ಬಿಟ್ಟು ಏನಾದ್ರೂ ಸಬೂಬ್ ಹೇಳ್ಬಿಡು. ಇನ್ನೊಂದ್ ಕಿತ ಇಲ್ದೇ ಇರೋ ಉಸಾಬರಿ ನನ್ ತಲೆ ಕಟ್ಟೋಕೆ ಸುಮ್ಕೆ ನನ್ ತಲೆ ಕಟ್ಸ್ಬಿಡ. ಇಡ್ಕ. ಲೇ 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 ಲೇ, ಗೊತ್ತಿರೋದಾರು ಬರೀಯೇ. ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಹಿಂಗ್ ಆಡ್ತಿದ್ಯಾ ಸಾವಿತ್ರಿ ತಂದು? ಅಯ್ಯೋ, ನನಗೂ ಏನು ಗೊತ್ತಾಯ್ತಿಲ್ವೇ. ಹೋಗಿ ಹೋಗಿ ಇವಳನ್ನ ನಂಬ್ಕೊಂಡು ದೊಡ್ಡ ಕೊಚ್ಕೊಂಡು ಈಸ್ಕ ಬಂದೆ. ಈಗ ನಾನೇನ್ ಹೇಳಿ?